ಕೆಲಸ ಕೊಟ್ಟ ಮಾಲೀಕನನ್ನೇ ಕೊಂದ ತಂದೆಯ ಮಗ. ಹಣದ ವಿಚಾರಕ್ಕೆ ಕೆಲಸ ಕೊಟ್ಟ ಮಾಲೀಕನನ್ನೇ ತಂದೆಯ ಮಗ ಸೇರಿ ಮಾರಕಾಸ್ತ್ರದಿಂದ ಹಲ್ಲೆ ಮಾಡಿ ಬರ್ಬರ ಹತ್ಯೆಗೈದಿರುವ ಘಟನೆ ನೆಲಮಂಗಲ ಉಪವಿಭಾಗದ ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಡಬಗೆರೆ ಕ್ರಾಸ್ನ ಆರ್ ಇಂಡಸ್ಟ್ರೀಸ್ನಲ್ಲಿ ನಡೆದಿದೆ. ರಮೇಶ್ ಕೊಲೆಯಾದ ಆರ್ ಇಂಡಸ್ಟ್ರಿನ ಮಾಲೀಕನಾಗಿದ್ದು ಸೈಯದ್ ತಾಜಾವುದ್ದೀನ್ ಎಂಬ ತಂದೆ ಮತ್ತು ಸೈಯದ್ ಆಯೂಬ್ ಎಂಬ ಮಗ ಕೊಲೆಗೈದ ಆರೋಪಿಗಳಾಗಿದ್ದಾರೆ. ಅಸಲಿಗೆ ಈ ಕೊಲೆಗೆ ಕಾರಣ ದುಡ್ಡು. ಹಾಸನ ಮೂಲದ ಕೊಲೆ ಆರೋಪಿಗಳು ಕೆಲಸ ಅರಿಸಿ ಬೆಂಗಳೂರಿಗೆ ಬಂದವರು. ಮಾಲೀಕ ರಮೇಶ್ ಬಳಿ ಇಬ್ಬರು ಕೆಲಸ ಕೇಳಿಕೊಂಡು ಬಂದರು ಅಂತ ರಮೇಶ್ ಇಬ್ಬರಿಗೂ ಕೆಲಸ ನೀಡಿದ್ರು. ಇವರಿಗೆ ಮೆಸ್ ಕಾಂಟ್ರಾಕ್ಟ್ ನೀಡಿದ್ದಷ್ಟೇ ಅಲ್ಲ, ಕಷ್ಟ ಅಂತ ಕೇಳಿದ್ದಕ್ಕೆ 6 ಲಕ್ಷ ರೂಪಾಯಿ ಹಣ ಕೂಡ ಕೊಟ್ಟಿದ್ದ. ಆದರೆ ಹಣ ಕೈಗೆ ಬಂದಿದ್ದೆ ತಡ. ತಂದೆ ಮತ್ತು ಮಗ ಇಬ್ಬರು ಸೇರಿ ಸರಿಯಾಗಿ ಕೆಲಸಕ್ಕೆ ಬಾರದೆ ಸತಾಯಿಸುತ್ತಿದ್ರು. ಕೆಲಸಕ್ಕೆ ಬಾ ಅಂದ್ರೆ ಇಬ್ಬರು ಕೂಡ ಕೆಲಸ ಮಾಡದೆ ಮಾಲೀಕ ರಮೇಶ್ಗೆ ಬೆದರಿಕೆ ಹಾಕ್ತಿದ್ರಂತೆ. ಇತ್ತ ಕೊಟ್ಟ ಹಣ ಕೂಡ ವಾಪಸ್ ಆಗ್ತಿಲ್ಲ, ಕೆಲಸನೂ ಮಾಡ್ತಿಲ್ಲ, ಹೇಗಾದ್ರೂ ಮಾಡಿ ಹಣ ವಾಪಸ್ ಪಡಿಬೇಕು ಅಂತ ರಮೇಶ್ ಕೇಳಿದ್ರಂತೆ. ಆದರೆ ಆರೋಪಿಗಳು ದುಡ್ಡು ಬಿಚ್ಚಿರಲಿಲ್ಲ. ಬದಲಾಗಿ ಕೆಲಸಕ್ಕೆ ಬರಲ್ಲ, ಹಣ ಕೊಡಲ್ಲ, ಏನೀಗ ಅಂತ ವಾದಿಸಿ ಬೆದರಿಕೆ ಹಾಕಿದ್ರಂತೆ. ಇದೇ ವಿಚಾರಕ್ಕೆ ಮಾಲೀಕ ರಮೇಶ್ ಜೊತೆಗೆ ಆರೋಪಿಗಳು ಗಲಾಟೆ ಮಾಡಿ ತಂದೆ ಮಗ ಸೇರಿಕೊಂಡು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆಗೈದು ಎಸ್ಕೇಪ್ ಆಗಿದ್ರು. ಮಾಹಿತಿ ಬಂದ ಕೂಡಲೇ ಘಟನಾ ಸ್ಥಳಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಎಸ್ಪಿ ಸಿ.ಕೆ. ಬಾಬಾ ಸಹಿತ ಮಾದಕನಹಳ್ಳಿ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಆರೋಪಿಗಳನ್ನ ಕೂಡಲೇ ಪತ್ತೆ ಹಚ್ಚಿ ಬಂಧಿಸಿ ಹೆಚ್ಚಿನ ತನಿಖೆ ಕೈಗೊಂಡಿದ್ದಾರೆ. ಈ ದಿವಸ ಬೆಳಿಗ್ಗೆ ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಕಡಬಗೆರೆ ಅಂತ ಒಂದೇನು ಇಂಡಸ್ಟ್ರಿಯಲ್ ಇದು ಇದಾವೆ, ಕೆಲವಷ್ಟು ಪ್ಲೇಸ್ ಇದಾವೆ. ಈ ಹಾರ್ಡ್ವೇರ್ ಮತ್ತೆ ಈ ಮೌಲ್ಡಿಂಗ್ ಎಲ್ಲ ಒಂದು ಸ್ಮಾಲ್ ಒಂದು ವರ್ಕ್ಶಾಪ್ ಟೈಪ್ ಒಂದು ಇದೆ. ಇಲ್ಲಿ ಕೆಲಸ ಮಾಡ್ತಿರುವಂತ ಒಂದು ಫೆಸಿಲಿಟಿ ಇದೆ. ಇದು ಯಾರು ರಮೇಶ್ ಅಂತ ಇದ್ರದ್ದು ಓನರು, ಅವ್ರ ಹತ್ರ ಒಂದಿಬ್ರು ಜನ ಕೆಲಸ ಮಾಡ್ತಾರೆ. ಅವರು ಹಾಸನ್ ಮೂಲದವರು. ಸೊ ಕಳೆದ ಒಂದು 6 ರಿಂದ 7 ವರ್ಷದಿಂದ ಅವ್ರ ಹತ್ರ ಕೆಲಸ ಮಾಡ್ತಾ ಇದ್ದಾರೆ. ಯಾವುದೋ ಒಂದು ಕಾರಣಕ್ಕೋಸ್ಕರ ಒಂದು 6 ಲಕ್ಷ ರೂಪಾಯಿ ಅವ್ರ ಹತ್ರ ಇಸ್ಕೊಂಡಿದ್ದಾರೆ. ಯಾರು ಇವರಿಬ್ರು ಅವ್ರ ಹತ್ರ, ಓನರ್ ಹತ್ರ. ಸೊ ಅದೇ ದುಡ್ಡು ಇಸ್ಕೊಂಡಿದ್ದಾರೆ, ಅದ್ರ ಕೆಲಸ ಮಾಡ್ತಾ ಇಲ್ಲ. ಮೇಲಿಂದ ರೆಗ್ಯುಲರ್ ಆಗಿ ಕೆಲಸ ಮಾಡೋದು ಮಾಡ್ತಾ ಇಲ್ಲ. ಡಿಮಾಂಡ್ ಜಾಸ್ತಿ ಇದೆ ಇವ್ರ ಪ್ರಾಡಕ್ಟ್ಸ್ ಎಲ್ಲ ಇಲ್ಲಿ ಮಾರ್ಕೆಟ್ ಅಲ್ಲಿ, ಮೆಶ್ ಅವೆಲ್ಲ ಇರ್ತಾವಲ್ಲ, ಹಾರ್ಡ್ವೇರ್ ಪಾರ್ಟ್ಸ್ ಎಲ್ಲ. ಸೊ ಅದಕ್ಕೆ ಇವರು ಫೋನ್ ಮಾಡಿದ್ರು ಬೆಳಿಗ್ಗೆ, ನೀವು ಕೆಲಸಕ್ಕೆ ಬರ್ತಾ ಇಲ್ಲ ಯಾಕೆ ಅಂತ ತಿಳ್ಕೊಂಡ್ಬಿಟ್ಟು. ಒಂದ್ 2-3 ಸಲ ಅವ್ರ ಮನೆಗೆ ಹೋದಾಗ ಕೆಲವೊಂದಿಷ್ಟು ಇದ್ರ ಬಗ್ಗೆ ಡಿಫ್ರೆನ್ಸಸ್ ಆಫ್ ಒಪಿನಿಯನ್ ಆಗಿದೆ. ದುಡ್ಡು ಕೊಡೋದ್ ಬಗ್ಗೆ ಮತ್ತೆ ರಿಟರ್ನ್ ಟೈಮ್ ಡಿಲೇ ಮಾಡ್ತಿರೋದ್ ಬಗ್ಗೆ ಎಲ್ಲಾನು ಕೂಡ. ಸೊ ಆ ಬೇಸಿಸ್ ಮೇಲೆ ಇವತ್ತು ಅವ್ರು ಅಲ್ಲಿ ಹೋದಾಗ ಇಲ್ಲಿ ಬಂದಿದ್ದಾರೆ, ನಾವು ಅಲ್ಲಿ ಬರ್ತೀವಿ ಅಂತ ಹೇಳ್ತಾರೆ. ಅಲ್ಲಿ ಬಂದಾಗ ಅವ್ರಿಗೆ ಅಲ್ಲಿರುವಂತ ಕೆಲವೊಂದಿಷ್ಟು ಏನು ಟೂಲ್ಸ್ ಇರ್ತಾವೆ ಅದರಿಂದ ಅವ್ರಿಗೆ ಹೊಡೆದ್ಬಿಟ್ಟು ಕೊಲೆ ಮಾಡಿದ್ದಾರೆ. ಆ ಬೇಸಿಸ್ ಮೇಲೆ 103 BNS ಅಡಿಯಲ್ಲಿ ನಾವು ಒಂದು ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ವಿ ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ. ಆಮೇಲೆ ಅವರು ಇಬ್ರು ಯಾರು ಮಾಡಿದ್ದಾರೆ ಅವರು ಕೂಡ ನಾವು ಅವ್ರಿಗೆ ಸೆಕ್ಯೂರ್ ಮಾಡಿದ್ದಾಗಿದೆ. ಆದಷ್ಟು ಬೇಗ ಇದನ್ನ ತನಿಖೆಯನ್ನ ಕಂಟಿನ್ಯೂ ಮಾಡಿಬಿಟ್ಟು ಫರ್ದರ್ ಆಕ್ಷನ್ ತಗೊಂತೀವಿ.